ಕರ್ನಾಟಕ ರಾಜ್ಯ ರೈತ ಸಂಘ ಈ ದಿನ ಕೋಡಂಬಳ್ಳಿ ನಾಡ ಕಚೇರಿಯ ಮುಂದೆ ತಮ್ಮ ಬೇಡಿಕೆಗಳನ್ನು ಒತ್ತಾಯಗಳನ್ನು ಮಂಡಿಸುತ್ತಾ ಇಲ್ಲಿ ಲಾಗಿನ್ ಕೊರತೆ, ಲಾಗಿನ್ ಇಲ್ಲ, ಸರ್ವರ್ ಇಲ್ಲ, ಸಬೂಬುಗಳನ್ನು ಹೇಳೋದು, ಮತ್ತು ಯಾವುದೇ ವಿಧವಾ ಪೆನ್ಷನ್ಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಮಾಡೋದಕ್ಕೆ ಬಂದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ದೊರೆಯದೇ ಇರುವುದು, ಮತ್ತು ಅನೇಕವಾದಂಥ ಕಂದಾಯ ದಾಖಲೆಗಳನ್ನು ಕೊಡದೆ ಸತಾಯಿಸೋದು, ಇಂಥವನ್ನೆಲ್ಲ ಗಮನಕ್ಕೆ ತಂದು ಈ ದಿನ ಮನವಿ ರೂಪದಲ್ಲಿ ಅವರಿಗೆ ಸಲ್ಲಿಸಿದ್ದೀವಿ. ಇದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾವು ಇದನ್ನು ಕಾರ್ಯರೂಢ ಆಗ್ತೀವಿ, ಇದನ್ನು ಈ ರೀತಿ ಪರಿಪಾಠ ಮುಂದುವರಿಸಲ್ಲ ಅಂತೇಳಿ ಅವರು ನಮಗೆ ಆಶ್ವಾಸನೆಯನ್ನು ನೀಡಿ ನಾಡ ಕಚೇರಿಯಲ್ಲಿ ರೈತರ ಬಗ್ಗೆ ಅಸಡ್ಡೆತನ ಮತ್ತು ದಾಖಲಾತಿಗಳ ಕೊಡುವುದರಲ್ಲಿ ಪಡ್ತಕ್ಕಂಥ ವಿಳಂಬ ನೀತಿಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಈ ದಿನ ಇಲ್ಲಿನ ಉಪ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಆ ಮನವಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ 15 ದಿನಗಳ ಕಾಲಾವಕಾಶವನ್ನು ನೀಡಿದ್ದಾರೆ. ಅಷ್ಟರೊಳಗಡೆ ನಾವು ಎಲ್ಲವನ್ನೂ ಕೂಡ ಸ್ಪಂದನೆ ಮಾಡ್ತೀವಿ, ನಿಮ್ಮಲ್ಲಿ ಮತ್ತೆ ಯಾವುದೇ ರೀತಿ ಕೊರತೆ ಇಲ್ಲದಂಗೆ ನಿವಾರಣೆ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆಯನ್ನು ಸ್ವೀಕರಿಸಿ ನಾವು ಈ ದಿನ ಇವತ್ತಿನ ಚಳುವಳಿಯನ್ನು ನಿಲ್ಲಿಸಿ ಮುಂದೆ ಹೋಗ್ತಾ ಇದ್ದೀವಿ. ಮುಂದೊಂದು ದಿನ ಇದು ಸ್ಪಂದಿಸದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.